ಹ್ಮ್. ಸುಮತಿಮಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಯಂ ಝೇಜಮಾಂನಾಜಗೇಯಂ ಸದಜಮ ಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಕ್ಷಿಜಃಪತ್ಯೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿ ವಲಜೆ ವ್ಯಸ್ತಾರಿಗೋ ಸಂತತಿಃ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಕಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಜರ್ಭವತಾತ್ವಿಭೂತ್ಯೈ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಸ್ಸರಸಿ ಭುವಿ ಅನುವ್ಯಾಖ್ಯಾನದರಿನೆ ಚಂಚರಿ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಪಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ಈಗ 230ನೆಯ ಸುಧಾಮೂಲ. ಈ ಹಿಂದಿನ ಸುಧಾಮೂಲದಲ್ಲಿ ಬಂದ ವಿಷಯ ನಮಗೆ ಗೊತ್ತಾಯ್ತು. ಜಗತ್ತಿನಲ್ಲಿ ಪ್ರಮಾಣ, ಪ್ರಮಾತೃ, ಪ್ರಮೇಯ ಅಂತ ಮೂರೇ ಇದೆ ಅಂತ ನಾವು ಹೇಳೋದು ದ್ವೈತ ಸಿದ್ಧಾಂತಿಗಳು. ಪೂರ್ವ ಪಕ್ಷಿ ಅಂದ್ರೆ ಮೀಮಾಂಸಕರು ಹೇಳೋದು 4: ಪ್ರಮಾಣ, ಪ್ರಮೇಯ, ಪ್ರಮಾತೃ, ಪ್ರಮಿತಿ ಅಂತ. ನಾವು ಕೊನೆಗೆ ಉತ್ತರ ಕೊಟ್ವಿ, ಇಲ್ಲ ಪ್ರಮಿತಿ ಅಂದ್ರೆ ಏನರ್ಥ? ಅದು ಪ್ರಮಾಣನೆ. ನಮ್ಮ ಸಿದ್ಧಾಂತದಲ್ಲಿ ನಮಗೆ ಬರೋ ಜ್ಞಾನನೂ ಪ್ರಮಾಣನೆ. ಈಗ ಪುಸ್ತಕ ಇದೆ ಕಣ್ಮುಂದೆ ಅಂತ ಅನ್ಲಿಕ್ಕೆ ಏನ್ ಪ್ರಮಾಣ? ನಮ್ಮ ಕಣ್ಣು ಪ್ರಮಾಣ ಅಂತ ಹೇಳ್ತೀವಿ. ಯಾಕೆ? ಕಣ್ಣಿನ ನೋಡಿದ್ದಲ್ಲ ಅಂತ. ಈಗ ಕಣ್ಣನ್ ನೋಡಿದಾಗ ಪುಸ್ತಕ ಅಂತ ಜ್ಞಾನ ಬಂದ್ರೆ ತಾನೇ ಅದು ಪುಸ್ತಕ ಅಂತ ಆಗೋದು, ಅಲ್ಲಿರೋದು ಅಂತ ಸಿದ್ಧ ಆಗೋದು ಯಾವಾಗ? ಪುಸ್ತಕ ಇದೆ ಅಂತ ಜ್ಞಾನ ಬಂದಾಗ ಮಾತ್ರ. ಹಾಗಾದ್ರೆ ಕಣ್ಣು ಪ್ರಮಾಣವೇ, ಕಣ್ಣಿನಿಂದ ಬರುವ ಜ್ಞಾನ, ಪುಸ್ತಕ ಜ್ಞಾನ, ಅದು ಪ್ರಮಾಣವೇ. ಯಾಕೆಂದ್ರೆ ಒಂದು ವಸ್ತು ಇದೆ ಅಂತ ಗೊತ್ತಾಗೋದೇ ಜ್ಞಾನದಿಂದ. ನಮಗೆ ಜ್ಞಾನ ಬರದೇ ಇದ್ರೆ ಒಂದು ವಸ್ತು ಇದೆ ಅಂತ ಗೊತ್ತಾಗಲ್ಲ. ಈಗ ಭಗವಂತನ ಇದಾನೆ ಅಂತ ಹೇಗ್ ಗೊತ್ತಾಯ್ತು? ಅವ್ರು ನೋಡ್ದಾಗ ಗೊತ್ತಾಗತ್ತೆ, ಅವನ ಜ್ಞಾನ ಬಂದಾಗ ಗೊತ್ತಾಗತ್ತೆ. ಅಥವಾ ಶಾಸ್ತ್ರದಿಂದ ಕೇಳ್ತೀವಿ ಭಗವಂತ ಇದಾನೆ ಅಂತ. ನಾವು ಕಿವಿನೇ ಕೇಳಿಸಲ್ಲ ಅಂದ್ರೆ ಎಷ್ಟು ಕೇಳಿದ್ರು ಶಬ್ದ ಏನ್ ಕೇಳೋದಂತೂ ಕೇಳೋದಿಲ್ಲ, ಕಿವಿ ಇದೆ ಅಷ್ಟೇ, ಅದೇ ಕೇಳಿಸ್ತಾ ಇಲ್ಲ. ಹಾಗಾದ್ರೆ ಜ್ಞಾನವೇ ಬರ್ದೇ ಇದ್ರೆ ಆಗ ವಸ್ತು ಇದೆ ಅಂತ ಗೊತ್ತೇ ಆಗಲ್ಲ ನಮಗೆ. ಹಾಗಾದ್ರೆ ವಸ್ತು ಇದೆ ಅಂತ ನಮಗೆ ಸಿದ್ಧ ಆಗಬೇಕು ಅಂದ್ರೆ, ನಿಶ್ಚಯ ಆಗಬೇಕು ಅಂತ ಆದ್ರೆ ಅದಕ್ಕೆ ಜ್ಞಾನ ಬರಲೇಬೇಕು ಅಂತ ಇಷ್ಟು ಬಂತು. ಈಗ ಮೀಮಾಂಸಕರು ತಮ್ಮ ಸಿದ್ಧಾಂತದಲ್ಲಿ ಜ್ಞಾತತ ಅಂತ ಒಂದು ಹೊಸದಾದ ವಸ್ತು ಒಪ್ಕೊಂಡಿದ್ದಾರೆ. ನಮಗೆ ಒಬ್ಬೊಬ್ಬ ದಾರ್ಶನಿಕರು
ಅದು ದ್ವೈತ ಸಿದ್ಧಾಂತದಲ್ಲಿ ಹೊಸ ಪದಾರ್ಥ ಒಪ್ಪಿದ್ದಾರೆ. ಜಗತ್ತಿನಲ್ಲಿ ಅಂಥ ಪದಾರ್ಥವೇ ಯಾರು ಒಪ್ಲಿಲ್ಲ. ಯಾವುದು? ವಿಶೇಷ ವಿಶೇಷ ಅಂತ ನಮ್ಮ ಸಿದ್ಧಾಂತದಲ್ಲಿ ಒಪ್ಕೊಂಡಿದ್ದಾರೆ. ಇನ್ನೊಬ್ರು ವೈಶೇಷಿಕರು ಅಂತ ಕರಿತೀವಿ, ಅವರೂ ಒಂದು ವಿಶೇಷ ಒಪ್ಕೊಂಡಿದ್ದಾರೆ, ಅದು ಬೇರೆ ಯಾರು ಒಪ್ಲಿಲ್ಲ ಅಂತ. ಅವರೊಂದು ಹೊಸದು ನಮ್ಮ ಸಿದ್ಧಾಂತದಲ್ಲಿ ಹೊಸದಾಗಿ ಒಂದು ಹೇಳ್ತೀವಿ, ಅದೆಲ್ಲಾ ನೀವು ಕೇಳಬೇಕು ಅಂತ ಅವ್ರು ಹೇಳ್ತಾರೆ. ದ್ವೈತವಾದಿಗಳು ನೀವೆಲ್ಲರೂ ಕೇಳಬೇಕು ಅಂತ ನಾವು ಹೇಳ್ತೀವಿ, ದ್ವೈತವಾದಿಗಳು. ಇನ್ನು ಅದ್ವೈತಿಗಳು ಅವರೊಂದು ಸಿದ್ಧಾಂತ ಹೇಳ್ತಾರೆ, ನಮ್ಮ ಸಿದ್ಧಾಂತ ಹೀಗೆ, ಈ ಜಗತ್ತೆಲ್ಲ ಯಾವ್ದು ಇಲ್ವೇ ಇಲ್ಲ, ಇರೋದೇ ಒಬ್ನೇ ಬ್ರಹ್ಮ ಅಂತ ನಮ್ಮ ಸಿದ್ಧಾಂತ ಅಂತ ಅವ್ರು ಹೇಳ್ತಾರೆ. ಈ ಒಬ್ಬೊಬ್ರು ಒಂದೊಂದು ಸಿದ್ಧಾಂತ ಹೇಳಲಿಕ್ಕೆ ಹೊರಟು ಬಿಟ್ಟಿದ್ದಾರೆ. ಅದರಲ್ಲಿ ಮೀಮಾಂಸಕರು ಅಂದ್ರೆ ಈ ಭಾಟ್ಟ ಮೀಮಾಂಸಕರ ಬಗ್ಗೆ ಬರ್ತಾ ಇದ್ ವಿಷಯ. ಈ ಮೀಮಾಂಸಕರಾಗ್ಬೇಕಾದ್ರೆ ಜ್ಞಾತತ ಅಂತ ಒಂದು ಹೊಸದಾಗಿ ಒಂದು ವಸ್ತುನ ಒಪ್ಪಿದ್ದಾರೆ. ಇದು ಯಾರು ಒಪ್ಲಿಲ್ಲ, ಜ್ಞಾತತ ಅಂತ. ಹೊಸದು ಅಂತ ಒಪ್ಲಿಲ್ಲ, ಇದ್ದದ್ರಲ್ಲೇ ಸೇರಿಸಿದೀವಿ, ಅದು ಹೊಸದು ಅಂತ ಒಪ್ಪಿಲ್ಲ. ಆ ಹೊಸದು ಅಂತ ಹೇಳಿ ಜ್ಞಾತತ ಅಂತ ಕರೀತಾರೆ. ಅದಕ್ಕೆ ಜ್ಞಾತತ, ಪ್ರಾಕಟ್ಯ ಅಂತೆಲ್ಲ ಅದಕ್ಕೆ ಶಬ್ದಗಳನ್ನು ಕೊಡೋದಿದೆ. ಈ ರೀತಿ ಜ್ಞಾತತ ಪ್ರಾಕಟ್ಯ ಅಂತ ಕರೆಯುವಂತ ಯಾವ ಪ್ರಮಿತಿ ಇದೆ, ಈ ಪ್ರಮಿತಿ ಅಂದ್ರೆ ಯಥಾರ್ಥ ಜ್ಞಾನ ಅಂತ ಅರ್ಥ. ಪ್ರಮಿತಿ ಅಂದ್ರೆ ಆದ್ರೆ ಅವರು ಜ್ಞಾತತ ಅಂದ್ರೆ ಬೇರೆ ಅಂತ ಹೇಳ್ತಾ ಇದ್ದಾರೆ. ಅದೇನು ಅಂತ ನೋಡ್ಬೇಕು. ಯಾಕೆ ಈ ಜ್ಞಾತತ ಒಪ್ಪಬೇಕು ಅಂತ. ಇದನ್ನ ಎಲ್ಲಿ ಒಪ್ತೀವಿ ಅಂದ್ರೆ ವಸ್ತುಗಳಲ್ಲಿ ನಮಗೆ ಜ್ಞಾನ ಬರುತ್ತಲ್ಲ, ಈಗ ಪುಸ್ತಕ ಜ್ಞಾನ ನಮಗ್ ಬಂತು. ಜ್ಞಾತತ ಎಲ್ಲಿದೆ? ಪುಸ್ತಕದಲ್ಲಿದೆ. ಸರಿ, ನಮಗೆ ನಿಮ್ಮ ಜ್ಞಾನ ಬಂತು. ಇಲ್ಲಿ ಒಬ್ಬ ರಾಮಚಂದ್ರ ಅಂತ ಒಬ್ಬ ಇದ್ದಾನೆ, ಒಬ್ಬ ಕೃಷ್ಣಚಂದ್ರ ಅಂತ ಇದ್ದಾನೆ, ಜ್ಞಾನ ಬಂತು. ಜ್ಞಾನ ಬಂದ ಕೂಡಲೇ ಆ ವಸ್ತು ಇದೆ ಅಂತ ಆಯ್ತು. ಅಲ್ಲಿ ಜ್ಞಾತತ ಇರುತ್ತೆ. ಎಲ್ಲಿ? ಆ ರಾಮಚಂದ್ರನಲ್ಲಿ, ಆ ಕೃಷ್ಣಚಂದ್ರನಲ್ಲಿ ಜ್ಞಾತತ ಧರ್ಮ ಇರುತ್ತೆ. ಹಾಗಾದ್ರೆ ಯಾವ ವಸ್ತುವಿನ ಜ್ಞಾನ ಬರುತ್ತೋ ನಮಗೆ, ಆ ವಸ್ತುವಿನಲ್ಲಿ ಜ್ಞಾತತ ಅನ್ನೋ ಧರ್ಮ ಇರುತ್ತೆ ಅಂತ. ಇಷ್ಟು. ಯಾಕೆ? ಜ್ಞಾತ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಏನರ್ಥ? ಜ್ಞಾತ ಅಂದ್ರೆ ನಮಗೆ ಇದರ ಬಗ್ಗೆ ಜ್ಞಾನ ಇದೆ ಅಂತ ಅರ್ಥ. ಪುಸ್ತಕಂ ಮಯಾ ಜ್ಞಾತಂ, ಭಾಗವತ ಪುಸ್ತಕಂ ಮಯಾ ಜ್ಞಾತಂ, ಭಾಗವತ ಪುಸ್ತಕ ನನಗೆ ಗೊತ್ತಿದೆ ಅಂದ್ರೆ ನನಗೆ ಭಾಗವತ ಪುಸ್ತಕದ ಬಗ್ಗೆ ಜ್ಞಾನ ಇದೆ ಅಂತ ಹೇಳ್ತೀವಿ. ಹಾಗಾದ್ರೆ ಜ್ಞಾತ ಅಂದ್ರೆ ನನಗೆ ಜ್ಞಾನ ಬಂದಿದೆ ಆ ವಿಷಯದಲ್ಲಿ ಅಂತ ಅರ್ಥ ಜ್ಞಾತ ಅನ್ನೋ ಶಬ್ದಕ್ಕೆ. ನಿಜವಾಗಿ ಜ್ಞಾತ ಅಂದ್ರೆ ತಿಳಿಯಲ್ಪಟ್ಟಿದೆ, ಜ್ಞಾತತ ಅಂದ್ರೆ ತಿಳಿಯಲ್ಪಟ್ಟಿರೋ ವಸ್ತುವಿನಲ್ಲಿರುವ ಧರ್ಮ ಅಂತ. ಇದು ಆ ಜ್ಞಾತ ಅನ್ನೋ ಶಬ್ದಕ್ಕೆ ಅರ್ಥ. ಹಾಗಾದ್ರೆ ಪುಸ್ತಕವು ನನ್ನಿಂದ ತಿಳಿಯಲ್ಪಟ್ಟಿದೆ, ಈ ಪುಸ್ತಕವನ್ನು ನಾನು ತಿಳಿದುಕೊಂಡಿದ್ದೇನೆ. ಇದೆಲ್ಲ ನಮಗೆ ಕರ್ತರಿ ಪ್ರಯೋಗ ಕರ್ಮಣಿ ಪ್ರಯೋಗ ಅಂತ ಕರೀತಾರೆ. ಅಂದ್ರೆ ಇದು ಹೇಗೆ? ನಾನು ಭಗವಂತನನ್ನು ಕಂಡಿದ್ದೇನೆ ಅಂದ್ರೆ ಇದು ಕರ್ತರಿ ಪ್ರಯೋಗ ಅಂತ ಕರೀತಾರೆ. ಇದು ಉದಾಹರಣೆಗೆ ವಾಕ್ಯ ನೆನ್ಪಿಟ್ಕೊಳ್ಳಿ, ಅರ್ಥ ಆಗತ್ತೆ. ಆ ಕರ್ತರಿ ಪ್ರಯೋಗ ಕರ್ಮಣಿ ಪ್ರಯೋಗ ಬೇಡ ಸದ್ಯಕ್ಕೆ, ಅದು ವ್ಯಾಕರಣ ವಿಚಾರ. ಅಂತೂ ನಾನು ಭಗವಂತನನ್ನು ಕಂಡಿದ್ದೇನೆ, ಇದು ನೇರವಾಗಿ ಹೇಳ್ದಾಗಿರತ್ತೆ. ಕೆಲವ್ರು ಏನ್ ಹೇಳ್ತಾರೆ? ನನ್ನಿಂದ ಭಗವಂತನು ಕಾಣಲ್ಪಟ್ಟಿದ್ದಾನೆ ಅಂತ. ಕೆಲವರೆಲ್ಲ ನೀವು ಕನ್ನಡ ಅನುವಾದ ನೋಡ್ಬೋದು ಪುಸ್ತಕ, ಕೆಲವು ಅನುವಾದಗಳಲ್ಲಿ ಹಾಗಿರುತ್ತೆ, ಎರಡು ತರ ವಾಕ್ಯ ಇರುತ್ತೆ. ನನ್ನಿಂದ ಭಗವಂತನು ಕಾಣಲ್ಪಟ್ಟಿದ್ದಾನೆ, ಇದು ನಾನು ಭಗವಂತನನ್ನು ಕಂಡಿದ್ದೇನೆ. ಎರಡು ತರ. ನಾನು ಊಟವನ್ನು ಮಾಡುತ್ತೇನೆ, ಇದು ಸಾಮಾನ್ಯವಾಗಿ ಪ್ರಯೋಗ ಮಾಡ್ತೀವಿ. ನನ್ನಿಂದ ಊಟವು ಮಾಡಲ್ಪಡುತ್ತದೆ ಅಂತ. ಎರಡು ಸರಿನೇ, ವಾಕ್ಯ ಸರಿ, ಅರ್ಥವೂ ಸರಿಯಾಗೇ ಇದೆ. ನಮಗೆ ನನ್ನಿಂದ ಊಟವು ಮಾಡಲ್ಪಡುತ್ತದೆ ಸರಿಯಾಗಿದೆ. ಅದು ಸ್ವಲ್ಪ ಏನೋ ವಿಚಿತ್ರ ಅನ್ಸುತ್ತೆ, ತುಂಬಾ ಗ್ರಾಂಥಿಕ ಭಾಷೆ ಅಂತ ಕರಿತಾ ಇರ್ತೀವಿ. ಇದು ಗ್ರಂಥದಲ್ಲಿ ಬಳಸೋ ಭಾಷೆ, ಶಾಸ್ತ್ರೀಯ ಭಾಷೆ. ಮಾಮೂಲಿ ಮಾತನಾಡ್ಬೇಕಾದ್ರೆ ಮಾತನಾಡುವಂತ ಭಾಷೆ ಅಲ್ಲ. ನಾನು ಊಟ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ, ನಾನು ಊಟವನ್ನು ಮಾಡುತ್ತಿದ್ದೇನೆ, ಇದು ಒಂದ್ ರೀತಿ ಶಾಸ್ತ್ರೀಯ ಪರಿಭಾಷೆ ಅನ್ಸ್ಬಿಡುತ್ತೆ, ಗ್ರಂಥದ ಮಾತು. ಇನ್ನು ನನ್ನಿಂದ ಊಟವು ಮಾಡಲ್ಪಡುತ್ತದೆ ಅಂದ್ರೆ ಇದು ಫುಲ್ ಶಾಸ್ತ್ರೀಯ ಅಂತ ಆಗ್ಬಿಡುತ್ತೆ. ಈ ಎರಡು ರೀತಿ ಪ್ರಯೋಗ ಇದೆಲ್ಲ ಆತರ. ನಾನು ಭಗವಂತನನ್ನು ತಿಳಿದುಕೊಂಡಿದ್ದೇನೆ, ನನ್ನಿಂದ ಭಗವಂತನು ತಿಳಿಯಲ್ಪಟ್ಟಿದ್ದಾನೆ, ಜ್ಞಾತಃ ಅಂತ ಈ ಅರ್ಥದಲ್ಲಿ. ಜ್ಞಾತಃ ಅಂದ್ರೆ ತಿಳಿಯಲ್ಪಟ್ಟಿರೋದು. ಜ್ಞಾತತ ಅಂತ ಏನ್ ಕರಿತಾ ಇರೋರು, ತಿಳಿಯಲ್ಪಡೋದು ಯಾವುದು? ಭಗವಂತ. ಅಲ್ಲಿರೋ ಧರ್ಮ ಯಾವುದು? ಜ್ಞಾತತ. ಪುಸ್ತಕ ತಿಳ್ಕೊಂಡ್ರೆ ಜ್ಞಾತ ಯಾವುದು? ತಿಳಿಯಲ್ಪಟ್ಟಿದ್ದು ಪುಸ್ತಕ. ಜ್ಞಾತತ ಎಲ್ಲಿದೆ? ಆ ಪುಸ್ತಕದಲ್ಲಿದೆ ಅಂತ. ಇಷ್ಟು ಈ ಜ್ಞಾತತ ಅನ್ನೋ ಶಬ್ದಕ್ಕೆ ವಿವರಣೆ. ಈ ಜ್ಞಾತತ ಅನ್ನೋದನ್ನ ಎಲ್ಲಿ ಒಪ್ತೀವಿ? ಹಾಗಾದ್ರೆ ವಸ್ತುಗಳಲ್ಲಿ ಒಪ್ತೀವಿ. ನಮಗೆ ಜ್ಞಾನ, ಯಾವ ವಸ್ತುಗಳ ಜ್ಞಾನ ಬರುತ್ತೋ ಆ ವಸ್ತುಗಳಲ್ಲಿ ಜ್ಞಾತತ ಇದೆ ಅಂತ ಒಪ್ಕೊಳ್ತೀವಿ. ಇದು ಯಾಕೆ ಒಪ್ಪಬೇಕು ಅಂತ ಅದಕ್ಕೆ ಕಾರಣ ಕೊಡ್ತಾರೆ. ಒಂದು ಪೂರ್ವ ಪಕ್ಷ, ಈಗ ಅವರ ಸಿದ್ಧಾಂತ ಹೇಳ್ತಾ ಇದೀವಿ, ಇದು ನಮ್ಮ ಸಿದ್ಧಾಂತ ಅಲ್ಲ. ಮೀಮಾಂಸಕರು ತಾವು ಈ ಜ್ಞಾತತ ಇದೆ ಅಂತ ಹೇಳಿಕ್ಕೆ ಏನ್ ಪ್ರಮಾಣ ಕೊಡ್ತಾರಲ್ಲ, ಆ ಗ್ರಂಥವನ್ನ ಓದ್ತಾ ಇದೀವಿ. ಅಂದ್ರೆ ಅವರ ಗ್ರಂಥ, ಮೀಮಾಂಸಾ ಗ್ರಂಥದಲ್ಲಿ ಬರೋ ವಿಷಯಗಳನ್ನ ತಿಳ್ಕೊಡ್ತಾ ಇದೀವಿ. ಆದ್ರೆ ಜಯತೀರ್ಥರೇ ನಿರೂಪಣೆ ಮಾಡಿದ್ದು ಅಲ್ಲಿ ಬರೋ ವಿಷಯಗಳನ್ನ. ಅದ್ ಹೇಗೆ ಅಂತ. ಅಸ್ತಿ ತಾವತ್, ಈಗ ಅರ್ಥ ಮತ್ತೆ ಜ್ಞಾನ ಅಂತ ಎರಡು ಶಬ್ದ.
ಅರ್ಥ ಅಂದ್ರೆ ಏನು? ಪದಾರ್ಥಗಳು, ವಸ್ತುಗಳು. ಜ್ಞಾನ ನಮಗ್ ಗೊತ್ತೇ ಇದೆ. ಮುಂದೆ ಪುಸ್ತಕ ಅನ್ನೋ ವಸ್ತು ಇದೆ, ಇದರ ಜ್ಞಾನ ನಮಗ್ ಬರುತ್ತೆ. ಈ ಜ್ಞಾನಕ್ಕೂ ಮತ್ತೆ ವಸ್ತುವಿಗೂ ಏನ್ ಸಂಬಂಧ ಅಂತ ಪ್ರಶ್ನೆ ಕೇಳಿದ್ರು ಒಬ್ರು. ಜ್ಞಾನಕ್ಕೂ ವಸ್ತುವಿಗೂ ಏನ್ ಸಂಬಂಧ? ಈಗ ಸಂಬಂಧ ಅಂದ ಕೂಡಲೇ ನಮಗ್ ಗೊತ್ತಿದೆ. ಪುಸ್ತಕದ ಮೇಲೆ ಒಂದು ಪುಸ್ತಕ ಇಟ್ರೆ, ಜೋಡಿಸಿ ಇಟ್ರೆ ಏನ್ ಸಂಬಂಧ ಆ ಎರಡು ಪುಸ್ತಕಕ್ಕೆ? ಆ ಎರಡು ಪುಸ್ತಕಕ್ಕೆ ಸಂಯೋಗ ಸಂಬಂಧ ಜೊತೆಗಿದೆ. ಮತ್ತೆ ಹಾಲಿಗೂ, ಕುಡಿತೀವಲ್ಲ ಹಾಲು, ಹಾಲಿಗೂ ಹಾಲಿನ ಆ ಬಣ್ಣ ಯಾವುದು? ಬಿಳಿ ಬಣ್ಣ. ಆ ಬಿಳಿ ಬಣ್ಣಕ್ಕೂ ಹಾಲಿಗೂ ಏನು ಸಂಬಂಧ? ಸಮವಾಯ ಸಂಬಂಧ ಅಂತ ಒಬ್ರು ಹೇಳ್ತಾರೆ. ಕೆಲವ್ರು ಹೇಳ್ತಾರೆ ಹಾಲು ಬೇರೆ ಅಲ್ಲ, ಅದರ ಬಣ್ಣ ಬೇರೆನೆ ಅಲ್ಲ, ಎರಡು ಒಂದೇ, ಅಭೇದ ಅಂತ ಹೇಳ್ತಾರೆ. ಎರಡು ಒಂದೇ ಅಂತ ಹೇಳ್ತಾರೆ. ಅಂತೂ ಅಭೇದ, ಸಮವಾಯ, ಸಂಯೋಗ ಹೀಗೆಲ್ಲ ಒಂದೊಂದು ಸಂಬಂಧ ಇದೆ. ಮತ್ತೆ ನಮಗೆ ನಮ್ಮ ಜೊತೆಗೆ ಏನು ಸಂಬಂಧ? ತಾದಾತ್ಮ್ಯ ಸಂಬಂಧ ಅಂತ ಹೇಳ್ತಾರೆ. ತಾದಾತ್ಮ್ಯ ಅಂದ್ರೆ ಅಭೇದ ಅಂತ ಅರ್ಥ. ಇಲ್ಲಿ ಪ್ರಕೃತ ತಾದಾತ್ಮ್ಯ ಅನ್ನೋದಕ್ಕೆ ಬೇಕಾದಷ್ಟು ಅರ್ಥ ಇದೆ. ಇಲ್ಲಿ ತಾದಾತ್ಮ್ಯ ಅಂದ್ರೆ ಅಭೇದ ಅಂತ ಅರ್ಥ. ತಾದಾತ್ಮ್ಯ ಅಂದ್ರೆ ಉದಾಹರಣೆಗೆ ನೋಡಿ, ಇದೆಲ್ಲ ಶಾಸ್ತ್ರದಲ್ಲಿ ನಾವ್ ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ, ಅದ್ವೈತಿಗಳ ಪ್ರಕಾರ ಭಗವಂತನ ತಾದಾತ್ಮ್ಯ ಜೀವನಲ್ಲಿದೆ, ಜೀವನ ತಾದಾತ್ಮ್ಯ ಭಗವಂತನಲ್ಲಿದೆ ಅಂತ. ತಾದಾತ್ಮ್ಯ ಅಂದ್ರೆ ತದಾತ್ಮ, ಅವನೇ ಆಗಿರೋದು ಅಂತ ಅರ್ಥ. ಅಂದ್ರೆ ಜೀವ ಭಗವಂತನೇ ಆಗಿದ್ದಾನೆ, ಭಗವಂತ ಜೀವನೇ ಆಗಿದ್ದಾನೆ. ಇದು ಹೇಳಲಿಕ್ಕೋಸ್ಕರ ಏನ್ ಮಾಡ್ತೀವಿ? ಭಗವತ್ ತಾದಾತ್ಮ್ಯ ಜೀವನಲ್ಲಿದೆ, ಜೀವನ ತಾದಾತ್ಮ್ಯ ಭಗವಂತನಲ್ಲಿದೆ. ತಾದಾತ್ಮ್ಯ ಇದೆ ಅಂದ್ರೆ ಅಭಿಪ್ರಾಯ ಎರಡು ಒಂದೇ ಅಂತ ಅರ್ಥ. ಅಭೇದ ಎರಡು ಒಂದೇ ಅನ್ನೋ ಅರ್ಥದಲ್ಲಿ ತಾದಾತ್ಮ್ಯ ಶಬ್ದ ಬಳಕೆ ಮಾಡ್ತೀವಿ. ಹಾಗಾದ್ರೆ ಸಂಬಂಧಗಳು ಬೇಕಾದಷ್ಟಿದೆ. ತಾದಾತ್ಮ್ಯ, ಸಂಯೋಗ, ಮತ್ತೆ ಸಮವಾಯ. ಇದೊಂದು ಕಾಲಿಕ ಸಂಬಂಧ ಅಂತ ಒಂದು ಹೇಳ್ತಾರೆ. ಇದೆಲ್ಲರೂ ಒಪ್ಪಲ್ಲ. ನೋಡಿ, ನಾವು ಯಾವ ಕಾಲದಲ್ಲಿ ಇದ್ದೀವಿ? ಈ ಕಾಲದಲ್ಲಿ ಇದೀವಿ. ಎಲ್ಲಿದ್ದೀವಿ? ಈ ಪ್ರದೇಶ, ನಮ್ಮ ಮನೇಲಿ ನಾನು ಇದ್ದೀನಿ ಈ ಕಾಲದಲ್ಲಿ. ಅದೇ ನಾನು ಈ ಕಾಲಿಕ ಸಂಬಂಧ ಏನ ಬೇರೆಯವ್ರ ಮನೇಲೂ ನಾನು ಬರ್ಬೋದು. ಈಗ ಯಾರು ಬೇಕಾದ್ರೂ ಬರ್ಬೋದು. ಈ ರೀತಿ ಎಲ್ಲ ಹೇಳ್ತಾರೆ. ಇದೆಲ್ಲ ತುಂಬಾ ವಿಚಾರ ಇದೆ. ಅಂತೂ ಇರ್ಲಿ, ಸದ್ಯಕ್ಕೆ ಕಾಲಿಕ ಸಂಬಂಧ ಅಂತ ಒಂದಿದೆ ಅಂತ ಇಟ್ಕೊಳ್ಳೋಣ. ಹೀಗೆ ಎಷ್ಟೋ ಸಂಬಂಧಗಳಿದೆ. ನಮಗ್ ಗೊತ್ತಿರೋದು ಇದು ಯಾವ್ದು ಇಲ್ಲ. ನಮ್ಗೇನ್ ಗೊತ್ತಿದೆ ಸಂಬಂಧ ಅಂದ್ರೆ? ತಂದೆ ಮಗನಿಗಿರುವ ಸಂಬಂಧ, ಮತ್ತೆ ಗಂಡ ಹೆಂಡತಿ ಇರುವ ಸಂಬಂಧ, ಮತ್ತೆ ಮೊಮ್ಮಕ್ಕಳು ಮತ್ತೆ ತಾತನಿಗಿರುವ ಸಂಬಂಧ. ಹೀಗೆ ಈ ತರ ಸಂಬಂಧ ಕೇಳಿರ್ತೀವಿ. ಅಥವಾ ಒಬ್ಬ ರಾಜ, ಒಬ್ಬ ಸೇವಕ, ಅವನಿಗೆ ಸ್ವಸ್ವಾಮಿ ಭಾವ ಸಂಬಂಧ, ಈ ತರದ ಸಂಬಂಧ, ಗುರು ಶಿಷ್ಯ ಭಾವ ಸಂಬಂಧ, ಈ ತರ ಸಂಬಂಧಗಳನ್ನ ನಾವು ಕೇಳಿರ್ತೀವಿ ಸಾಮಾನ್ಯವಾಗಿ. ಆದ್ರೆ ಶಾಸ್ತ್ರದಲ್ಲಿ ಇಂತಹ ಸಂಬಂಧಗಳು ಬಳಸಲ್ಲ ಅಂತಿಲ್ಲ, ಅದ್ರ ಬಗ್ಗೆ ಹೇಳ್ತಾರೆ ಆ ಸಂಬಂಧಗಳ ಬಗ್ಗೆ. ಆದ್ರೆ ಸಂಯೋಗ, ಸಮವಾಯ, ಈ ತರ ಎಲ್ಲ ಸಂಬಂಧಗಳು ನೆನ್ಪಿಟ್ಕೊಳ್ತಾ ಹೋಗ್ಬೇಕು. ಇದೆಲ್ಲ ಯಾಕೆ ಹೇಳಲಿಕ್ಕೆ ಬಂದೆ ಅಂದ್ರೆ, ಇಷ್ಟು ನಮಗೆ ಒಂದು ವಿಷಯ ಅರ್ಥ ಆಗಿರ್ಬೇಕು. ಎರಡು ವಸ್ತು ಅಂತ ಹೇಳಿದ್ರೆ ಅದಕ್ಕೆ ಏನೋ ಒಂದು ಸಂಬಂಧ ಇರ್ಬೇಕು. ಈಗ ಧೂಮ ಮತ್ತೆ ವನ್ನಿ ತಗೊಳ್ಳೋಣ. ನಾವ್ ಯಾವಾಗಲೂ ಕೇಳ್ತಾನೆ ಇರ್ತೀವಿ, ಪರ್ವತೋ ವನ್ಹಿಮಾನ್ ಧೂಮಾತ್ ಮಹಾನಸ ಬರ್ತದೆ. ಇಲ್ಲಿ ಹೊಗೆ ಮತ್ತೆ ಬೆಂಕಿ ಎರಡು ವಸ್ತು. ಈ ಹೊಗೆ ಮತ್ತೆ ಬೆಂಕಿಗೆ ಏನ್ ಸಂಬಂಧ ಅಂತ ಪ್ರಶ್ನೆ ಕೇಳಿದ್ರೆ ನೀವು ಉತ್ತರ ಹೇಳ್ಬೇಕು. ಏನ್ ಸಂಬಂಧ? ಒಂದು ಹುಟ್ಟತ್ತೆ, ಇನ್ನೊಂದು ಕಾರಣ ಆಗಿರತ್ತೆ ಅದಕ್ಕೆ. ಹಾಗಾದ್ರೆ ಕಾರ್ಯ ಕಾರಣ ಭಾವ ಸಂಬಂಧ. ಬೆಂಕಿಯಿಂದ ಹೊಗೆ ಹುಟ್ಟತ್ತೆ, ಹೊಗೆ ಹುಟ್ಲಿಕ್ಕೆ ಕಾರಣ ಯಾವುದು? ಬೆಂಕಿ. ಹಾಗಾದ್ರೆ ಬೆಂಕಿಗೂ ಹೊಗೆಗೂ ಕಾರ್ಯಕಾರಣ ಭಾವ ಸಂಬಂಧ ಇದೆ. ಮತ್ತೆ ತಂದೆ ಮಗ, ಅವನು ತಂದೆಯಿಂದ ಅವನು ಮಗ, ಅವನು ಬರೋದೇ ತಂದೆಯಿಂದಾಗಿ, ಅಥವಾ ತಾಯಿಯಿಂದ, ತಾಯಿಯ ಗರ್ಭದಿಂದ ಹೊರಕ್ಕೆ ಮಗು ಬರುತ್ತೆ. ಆ ಮಗುವಿಗೆ ತಾಯಿ ಕಾರಣ. ಆ ತಾಯಿಯಿಂದ ಹುಟ್ಟೋನ್ ಯಾರು? ಆ ಮಗು. ಅಂದ್ರೆ ಗರ್ಭದಿಂದ ಹೊರಗೆ ಬಂದ್ರೆ ಮಗು ಅಂತ ಕರಿತೀವಿ, ಅವಳ ಮಗು. ಆ ಎರಡಕ್ಕೆ ಏನ್ ಸಂಬಂಧ? ತಾಯಿಗೂ ಮತ್ತೆ ಆ ತಾಯಿಯ ಆ ಗರ್ಭದಿಂದ ಹೊರಕ್ಕೆ ಬಂದ ಆ ವಸ್ತುವಿಗೆ ಏನ್ ಸಂಬಂಧ ಅಂದ್ರೆ, ಅದಕ್ಕೆ ಕಾರ್ಯಕಾರಣ ಭಾವ ಸಂಬಂಧ. ಕಾರಣ ಯಾರು? ತಾಯಿ. ಕಾರ್ಯ ಯಾವುದು? ಹುಟ್ಟಿದ್ದು ಮಗು ಅಂತ ಇಷ್ಟ ಹೇಳ್ತೀವಿ. ವಾಸ್ತವಿಕವಾಗಿ ಅದನ್ನ ನಾವು ತಾಯಿ ಅಂತ ಕರೆಯೋದು ಯಾವಾಗ? ಗರ್ಭಧಾರಣೆ ಮಾಡಿದಾಗ ತಾಯಿ ಅಂತ ಕರಿತೀವಿ. ಗರ್ಭ ಹೊರಗ್ ಬರ್ಬೇಕು, ಗರ್ಭ ಹೊರಗ್ ಬಂದ ಮೇಲೆ ಸರಿಯಾಗಿ ತಾಯಿ ಅಂತ ಅವಳಾಗ್ತಾಳೆ. ಅದು ಮಗು ಅಂತ ಯಾವಾಗ ಆಗೋದು? ಇನ್ನು ಆ ಮಗು ಅನ್ನೋ ಶಬ್ದ ಆ ತಾಯಿಯ ಗರ್ಭದಿಂದ ಹೊರಗ್ ಬಂದ್ಮೇಲೆ ಅದು ಮಗು ಅಂತ ಕರಿತೀವಿ. ಅಂತೂ ಇರ್ಲಿ, ತಾಯಿಯ ಗರ್ಭದಲ್ಲಿ ಇದ್ದಾಗ ಆ ರೀತಿ ಅಮುಖ್ಯವಾಗಿ ವ್ಯವಹಾರ ಮಾಡ್ತೀವಿ. ಅಂತೂ ಎಲ್ಲ ಕಡೆ ಎರಡು ವಸ್ತುಗಳು ಬಂದಾಗ ಆ ಎರಡು ವಸ್ತುಗಳಿಗೆ ಒಂದು ಸಂಬಂಧ ಹೇಳ್ತಾ ಹೋಗ್ಬೇಕು. ಅದರಂತೆ ಇಲ್ಲಿ ಒಂದು ಪ್ರಶ್ನೆ. ಎರಡು ವಸ್ತು ಇದೆ ಈಗ. ಯಾವುದು ಅಂದ್ರೆ, ಈಗ ನಮಗೆ ಪುಸ್ತಕದ ಜ್ಞಾನ ಬಂತು. ಪುಸ್ತಕ ನೋಡಿದ್ವಿ, ನಮಗ್ ಜ್ಞಾನ ಬಂದಿದೆ, ಇದು ಪುಸ್ತಕ ಅಂತ ಜ್ಞಾನ ಬಂತು. ಈಗ ಇಲ್ಲಿ ನೋಡೋಂಥ ಪುಸ್ತಕ ಇದೆಯಲ್ಲ, ಆ ಪುಸ್ತಕಕ್ಕೂ ಮತ್ತೆ ನಮ್ಮ ಜ್ಞಾನಕ್ಕೂ, ಅಂದ್ರೆ ನಮ್ಮಲ್ಲಿ ಪುಸ್ತಕ ಜ್ಞಾನ ಇದೆ, ಆ ಪುಸ್ತಕ ಜ್ಞಾನಕ್ಕೂ ಮತ್ತೆ ಪುಸ್ತಕಕ್ಕೂ ಏನ್ ಸಂಬಂಧ ಅಂತ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಏನ್ ಸಂಬಂಧ ಅಂತ ಹೇಳ್ಬೇಕು ಬಹಳ ಕಷ್ಟ.
ಇದು ಏನ್ ಸಂಬಂಧ ನಮ್ಗೆ ಹೊಳೆಯೋದಿಲ್ಲ ನಿಜವಾಗಿ. ಅದೇನಿದು ಜ್ಞಾನಕ್ಕೂ ಮತ್ತೆ ಜ್ಞಾನ ತೋರಿಸೋ ವಸ್ತುವಿಗೂ ಏನು ಸಂಬಂಧ ಹೇಳ್ಬೇಕು ಅಂದ್ರೆ, ಇಲ್ಲಿ ಜಯತೀರ್ಥರ ಪಂಕ್ತಿ ನೋಡಿ, ಮೊದಲನೇ ಪಂಕ್ತಿ ಅಸ್ತಿ ತಾವತ್ ಅರ್ಥಜ್ಞಾನಯೋಹೋ ವಿಷಯ ವಿಷಯೀ ಭಾವ ನಿಯಮ, ವಿಷಯ ವಿಷಯೀ ಭಾವ ಸಂಬಂಧ ಅಂತ ಒಂದ್ ಸಂಬಂಧ. ನಾವೆಲ್ಲ ಬೇರೆ ಬೇರೆ ಸಂಬಂಧಗಳ ಹೆಸರು ಕೇಳಿದ್ವಿ ಇಷ್ಟೊತ್ತು. ವಿಷಯ ವಿಷಯೀ ಭಾವ ಸಂಬಂಧ ಅಂತ, ಇದು ಶಾಸ್ತ್ರದಲ್ಲಿ ತುಂಬಾ ಇದನ್ನ ಬಳಸ್ತಾರೆ ಈ ಸಂಬಂಧವನ್ನ. ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾಗಿರೋ ಭಾಗ. ವಿಷಯ ವಿಷಯೀ ಭಾವ ಸಂಬಂಧ ಅಂತ. ಅಲ್ಲಿ ವಿಷಯ ವಿಷಯ ಇದ್ರೆ, ವಿಷಯ ಅಂದ್ರೆ ನಮಗ್ ಗೊತ್ತಿದೆ, ನಾವು ನೋಡುವಂತ ಪುಸ್ತಕ ವಿಷಯ, ನಾವು ನೋಡುವಂತ ಮೊಬೈಲು ವಿಷಯ, ಮತ್ತೆ ನಮ್ಮ ಮೇಲೆ ವಸ್ತ್ರ ಇದೆ ಅದು ವಿಷಯ. ಯಾಕೆ ನಮ್ಮ ವಸ್ತ್ರ ನೋಡ್ತಾ ಇದೀವಿ. ಈಗ ಜ್ಞಾನದಲ್ಲಿ ಏನೇನು ತೋರತ್ತೆ ಅದೆಲ್ಲವೂ ವಿಷಯ ಅಂತ ಅದನ್ನ ಕರೀತಾರೆ. ವಿಷಯಿ ಅಂದ್ರೆ ಯಾವುದು? ವಿಷಯವನ್ನ ತೋರಿಸೋದು ಯಾವುದು? ಜ್ಞಾನ. ಆ ಜ್ಞಾನಕ್ಕೆ ವಿಷಯಿ ಅಂತ ಹೆಸರು. ಹಾಗಾದ್ರೆ ನಾವ್ ಏನನ್ನ ನೋಡ್ತೀವಲ್ಲ ವಸ್ತುಗಳನ್ನ, ಅದಕ್ಕೆಲ್ಲ ಏನಂತ ಕರೀತಾರೆ? ವಿಷಯ ಪದಾರ್ಥಗಳು ಅಂತೆಲ್ಲ ಹೇಳ್ತೀವಲ್ಲ, ಅದು ನೆನ್ಪಿಟ್ಕೊಳಿಬೇಕಾರೆ ಅದು ಇನ್ನೂ ಸುಲಭ ಆಗತ್ತೆ. ವಿಷಯ ಪದಾರ್ಥಗಳು ಅಂದ್ರೆ ಮುಂದಿರುವ ಕಣ್ಣಿಗೆ ಕಾಣ್ತಾರೋ ಕಿವಿಗೆ ಕೇಳ್ತಾರೋ ಪದಾರ್ಥ, ಇದೆಲ್ಲ ವಿಷಯ ವಿಷಯ ಅಂತ ಕರಿತೀವಿ ಪದಾರ್ಥಗಳನ್ನ. ವಿಷಯಿ ಅಂದ್ರೆ ಏನರ್ಥ? ಆ ವಿಷಯಗಳನ್ನ ತೋರಿಸೋದು ಯಾವ್ದಿದೆ? ಜ್ಞಾನ. ಅದಕ್ಕೆ ವಿಷಯಿ ಅಂತ ಕರೀತಾರೆ. ಹಾಗಾದ್ರೆ ಜ್ಞಾನಕ್ಕೂ ಮತ್ತೆ ಜ್ಞಾನ ತೋರಿಸುವಂತಹ ಪುಸ್ತಕಕ್ಕೂ ಏನ್ ಸಂಬಂಧ? ವಿಷಯ ವಿಷಯೀ ಭಾವ ಸಂಬಂಧ. ಇಷ್ಟ ಹೇಳ್ತೀವಿ. ಇಲ್ಲಿ ವಿಷಯ ವಿಷಯೀ ಭಾವ ಅಂದ್ರೆ ಅದು ಸಂಬಂಧ ಅನ್ನೋ ಅರ್ಥದಲ್ಲೇ, ಬೇರೆ ಏನಲ್ಲ ಅದು. ಉದಾಹರಣೆಗೆ ಇನ್ನು ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡೋದಿದ್ರೆ, ರಾಜ ಮತ್ತೆ ಒಬ್ಬ ಸೇವಕ, ಅವರಿಬ್ಬರಿಗೆ ಏನು ಸಂಬಂಧ? ಒಬ್ಬ ಸ್ವಾಮಿ, ರಾಜ ಅವನು ಸ್ವಾಮಿ, ಸೇವಕ ಅವನ ಅಧೀನನಾಗಿರ್ತಾನೆ. ಅದಕ್ಕೆ ಸ್ವ ಅಂತ ಕರೀತಾರೆ. ಸ್ವ ಅಂದ್ರೆ ತನ್ನ ಅಧೀನದಲ್ಲಿ ಇರ್ತಾನೆ. ಯಾರು? ಸೇವಕ ರಾಜನ ಅಧೀನದಲ್ಲಿ. ಇವನು ಅವನ ಅಧೀನದಲ್ಲಿ ಇರೋದ್ರಿಂದ ಇವನಿಗೆ ಅವನು ಸ್ವಾಮಿ. ಹಾಗಾದ್ರೆ ಸ್ವ ಸ್ವಾಮಿ ಭಾವ ಸಂಬಂಧ ಅಂತ ಹೇಳ್ತೀವಿ. ಅಲ್ಲಿ ಭಾವ ಅಂದ್ರೆ ಸ್ವಾಮಿತ್ವ, ಧರ್ಮ ತಗೊಳ್ಬೇಕು. ಮನುಷ್ಯನಲ್ಲಿರುವ ಭಾವ ಧರ್ಮ ಯಾವುದು? ಮನುಷ್ಯತ್ವ. ಸಿಂಹದಲ್ಲಿರುವ ಭಾವ ಯಾವುದು? ಸಿಂಹತ್ವ. ಹಾಗಾದ್ರೆ ಭಾವ ಅನ್ನೋದಕ್ಕೆ ಧರ್ಮ ಅಂತ ಅರ್ಥ. ಅದನ್ನೇ ಅಲ್ಲಿ ವಿಷಯ ವಿಷಯೀ ಭಾವ ಸಂಬಂಧ, ವಿಷಯದಲ್ಲಿ ವಿಷಯತ್ವ, ವಿಷಯಿಯಲ್ಲಿ ವಿಷಯಿತ್ವ ಅಂತ ಇಷ್ಟೆಲ್ಲ ವಿವರಣೆ. ಅಂತೂ ಎರಡು ವಸ್ತುಗಳಿಗೆ ಸಂಬಂಧ ಹೇಳ್ಬೇಕು. ಇದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಜ್ಞಾತತ ಅಂತ ಒಂದು ವಸ್ತು ಇದೆ ಅಂತ ಹೇಳಿ ಹೊರಟಿದ್ದಾರೆ, ಅದಕ್ಕೆ ಪೀಠಿಕೆ ಹಾಕ್ತಾ ಇದ್ದಾರೆ. ಕೊನೆಗೆ ಲಿಂಕ್ ಸಿಗೋವರೆಗೂ ನಮಗ್ ಗೊತ್ತಾಗಲ್ಲ ಇದು ಯಾಕೆ ಹೇಳ್ತಾ ಇದ್ದಾರೆ ಅಂತ. ಇದೊಂದ್ 4-5 ಲೈನ್ ಆಗಿ ವಿವರಣೆ ಆದ್ಮೇಲೆ ಗೊತ್ತಾಗತ್ತೆ ಇವ್ರು ಯಾಕೆ ಹೇಳಿದ್ರು ಅಂತ. ಅಂತೂ ಅರ್ಥ ಅಂದ್ರೆ ವಸ್ತು ಮತ್ತೆ ಅದರ ಜ್ಞಾನ ಏನ್ ಬರ್ತಾ ಇದೆ ಅವೆರಡಕ್ಕೆ ಏನ್ ಸಂಬಂಧ? ವಿಷಯ ವಿಷಯೀ ಭಾವ ಸಂಬಂಧ ಇಷ್ಟಿದೆ. ಆದ್ರೆ ಇದು ಯಾವಾಗ ಸಾಧ್ಯ ಅಂದ್ರೆ, ವಸ್ತು ಇದ್ರೆ ಸಾಕಾಗಲ್ಲ. ಈಗ ಒಂದು ವಸ್ತುವಿನ ಜ್ಞಾನ ಬರ್ಬೇಕು, ವಸ್ತು ಇದ್ರೆ ನಮಗ್ ಜ್ಞಾನ ಬರಲ್ಲ. ವಸ್ತುವಿನ ಇದ್ದು ಕೂಡ ನಮಗ್ ಜ್ಞಾನ ಬರೋದಂತಿಲ್ಲ. ಯಾಕೆ? ಜಗತ್ನಲ್ಲಿ ಬೇಕಾದಷ್ಟು ವಸ್ತು ಬೇಕಾದಷ್ಟು ಕಡೆ ಇದೆ. ಈಗ ನಮ್ ಮನೇಲೆ ಎಲ್ಲೋ ರೂಮ್ ನಲ್ಲಿ ಒಂದಿಷ್ಟು ವಸ್ತುಗಳಿದೆ, ನಮಗೆ ಜ್ಞಾನ ಬರ್ತಾ ಇಲ್ಲ. ಅದು ಯದ್ಯಪಿ ವಸ್ತುಗಳೆಲ್ಲ ಇದೆ, ಇದ್ದು ಕೂಡ್ಲೆ ಜ್ಞಾನ ಬರ್ಬೇಕು ಅಂತಿಲ್ಲ. ಅಲ್ಲಿ ಹೋಗಿ ನಾವು ನಮ್ಮ ಕಣ್ಣನ್ನು ತೆಗೆದು ನೋಡಿ ಆಮೇಲೆ ನಾವು ಜ್ಞಾನ ಸಂಪಾದನೆ ಮಾಡ್ಬೇಕು. ಹಾಗಾದ್ರೆ ಏನಾಯ್ತು? ವಸ್ತು ಇದ್ದು ಕೂಡ್ಲೆ ತನ್ನ ಜ್ಞಾನವನ್ನ ಆ ವಸ್ತು ತಂದುಕೊಡಲ್ಲ. ನಮ್ಮ ಇಂದ್ರಿಯಕ್ಕೂ ಕಣ್ಣಿಗೂ ಅದಕ್ಕೂ ಸಂಪರ್ಕ ಆಗ್ಬೇಕು. ಸಂಪರ್ಕ ಆದ ಮೇಲೆ ಆ ವಸ್ತುವಿನ ಜ್ಞಾನ ನಮಗೆ ಬರುತ್ತೆ ಅಂತ ಅರ್ಥ. ಹಾಗಾದ್ರೆ ವಸ್ತುವು ಕೂಡ ಜ್ಞಾನ ಬರಲಿಕ್ಕೆ ಒಂದು ಕಾರಣ. ಈಗ ಜಗತ್ನಲ್ಲಿ ಪುಸ್ತಕನೇ ಇಲ್ಲ ಅನ್ಕೊಳ್ಳಿ, ನಮ್ ಟೇಬಲ್ ಮೇಲೆ ಪುಸ್ತಕನೇ ಇಲ್ಲ, ಪುಸ್ತಕ ಜ್ಞಾನ ಬರುತ್ತಾ? ನಮಗೆ ಬರಲ್ಲ. ಯಾಕೆ? ಪುಸ್ತಕನೇ ಇಲ್ವಲ್ಲ. ವಸ್ತು ಇದ್ರೆ ತಾನೇ ಜ್ಞಾನ ಬರೋದು. ಹಾಗಾದ್ರೆ ಏನಾಯ್ತು? ನಮಗೆ ಜ್ಞಾನ ಬರಬೇಕು ಅಂತ ಆದ್ರೆ ವಸ್ತು ಇರ್ಬೇಕು. ಈಗ ಭಗವಂತನ ಜ್ಞಾನ ಬರ್ತಾ ಇದೆಯೋ ಇಲ್ವೋ? ಬರ್ತಾ ಇದೆ. ಭಗವಂತನ ಜ್ಞಾನ ಬರಬೇಕು ಅಂದ್ರೆ ಭಗವಂತ ಅಂತ ಒಬ್ಬ ಇರ್ಬೇಕಲ್ಲ, ಇಲ್ದೇ ಇದ್ರೆ ಜ್ಞಾನ ಹೇಗ್ ಬರೋದು? ಅಲ್ಲ, ಶಶವಿಷಾಣ ಅಂತ ಇದೆ, ಮೊಲದ ಕೊಂಬಿದೆ. ಮೊಲದ ಕೊಂಬು ಇದೆಯಾ ಜಗತ್ನಲ್ಲಿ? ಇಲ್ಲ. ಮನುಷ್ಯನ ಕೊಂಬು ಜಗತ್ನಲ್ಲಿ ಇದೆಯಾ? ಇಲ್ಲ. ಜ್ಞಾನ ಬರುತ್ತೋ ಇಲ್ವೋ? ಬರುತ್ತೆ ನಿಜ. ನಾವು ಕೇಳ್ತಾ ಇರೋದು ಕಣ್ಣಿನಿಂದ ಬರೋ ಜ್ಞಾನ. ಕಿವಿಯಿಂದ ಬರುತ್ತೆ, ಕಿವಿಯಿಂದ ಬೇಕಾದಷ್ಟು ಬರುತ್ತೆ, ಅಲ್ಲಿ ಇರ್ಬೇಕು ಅಂತಿಲ್ಲ ವಸ್ತು. ಕಿವಿಯಿಂದ ಇಲ್ದೇ ಇರೋಂತಹ ವಸ್ತುಗಳ ಜ್ಞಾನವೂ ಬರುತ್ತೆ. ಆದ್ರೆ ಕಣ್ಣಿನಿಂದ ಜ್ಞಾನ ಬರ್ಬೇಕಾದ್ರೆ ನಮಗೆ ಆ ವಸ್ತು ಇರ್ಬೇಕು, ಇದ್ರೆ ಮಾತ್ರ ಅದರ ಜ್ಞಾನ ಬರೋದು ಅಂತ. ಇಷ್ಟ ಹೇಳಿದ್ರೆ ಒಂದು ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಈಗ ಕಣ್ಣಿನಿಂದ ಒಂದು ವಸ್ತುವಿನ ಜ್ಞಾನ ಬರುತ್ತೆ. ಕಣ್ಣಿನಿಂದ ಒಂದು ವಸ್ತುವಿನ ಜ್ಞಾನ ಬರಬೇಕಾದ್ರೆ ಏನ್ ಬೇಕು? ಸನ್ನಿಕರ್ಷ ಬೇಕು ಅಂತ ಹೇಳ್ತೀವಿ. ಸನ್ನಿಕರ್ಷ ಸನ್ನಿಕರ್ಷ ಅನ್ನೋ ಶಬ್ದಕ್ಕೆ ನಮಗ್ ಗೊತ್ತಿದೆ, ಇದ್ದ ಸಂಬಂಧ ಅಂತ ಅರ್ಥ. ಅಂದ್ರೆ ಕಣ್ಣು ಇಲ್ಲಿದೆ,
ದೂರದಲ್ಲಿದೆ, ವಸ್ತುನು ಕೂಡ ದೂರದಲ್ಲಿದೆ. ನಾವೆಲ್ಲೋ ನಮ್ ದೂರದಲ್ಲಿರೋ ವಸ್ತು ನೋಡ್ತಾ ಇದೀವಿ, ನಮ್ಮ ಹತ್ರಕ್ಕಿಲ್ಲ. ಆದ್ರೂ ಅದರ ಜ್ಞಾನ ಬರುತ್ತೆ. ಕಣ್ಣೇನ್ ಅದರ ಹತ್ರ ಹೋಗಲ್ಲ, ವಸ್ತುನು ನಮ್ ಕಣ್ ಹತ್ರ ಏನ್ ಬರೋದಿಲ್ಲ. ವಸ್ತು ತನ್ ಪಾಡಕ್ ತಾನು ಎಲ್ಲಿದೆಯೋ ಅಲ್ಲೇ ಇದೆ, ನಮ್ಮ ಕಣ್ಣು ಎಲ್ಲಿದೆಯೋ ಅಲ್ಲೇ ಇದೆ. ನಾವು ಅದಕ್ಕೆ ಹತ್ರ ಹೋಗಿ ಅದಕ್ಕೆ ತಾಕ್ಸಿ ನಾವೇನ್ ಜ್ಞಾನ ಪಡ್ಕೊಳಲ್ಲ. ನಾವು ದೂರದಲ್ಲೇ ಇರ್ತೀವಿ, ಕಣ್ಣನ್ ತೆಗಿತೀವಿ, ಆ ವಸ್ತು ನೋಡ್ತೀವಿ, ಅಲ್ಲಿದೆ ಇಲ್ಲಿದೆ ಅಂತ ನಮಗೆ ಜ್ಞಾನ ಬರುತ್ತೆ. ಸೂರ್ಯನನ್ನೇ ನೋಡ್ತೀವಿ, ಸೂರ್ಯ ನಮ್ಗಿಂತ ಎಷ್ಟು ದೂರದಲ್ಲಿ ಇದ್ದಾನೆ, ತುಂಬಾ ದೂರದಲ್ಲಿ ಇದ್ದಾನೆ ಸೂರ್ಯ. ಎಲ್ಲೋ ಮಧ್ಯಾಹ್ನ ಕಾಲದಲ್ಲೋ ಏನೋ ನೋಡ್ತೀವಿ ನಾವು, ಏನೋ ಸೂರ್ಯನ ನೋಡ್ತೀವಿ, ನೋಡಿದ ಕೂಡ್ಲೆ ಓಹೋ ಇದು ಸೂರ್ಯ ಅಂತ ನಮಗ್ ಜ್ಞಾನ ಬಂತು. ಸೂರ್ಯ ಎಷ್ಟು ದೂರ ಇದ್ದಾರೆ ನಮ್ಮಿಂದ, ಆದ್ರೂ ನಮ್ಮ ಕಣ್ಣೇನು ಸೂರ್ಯನ ತನಕ ಹೋಗಲ್ಲ. ಸೂರ್ಯ ನಮ್ಮ ಕಣ್ಣ ಹತ್ರ ಬರಲ್ಲ, ಸೂರ್ಯ ಆಕಾಶದಲ್ಲಿದ್ದಾನೆ. ಏನ್ ಹೇಳ್ಬೇಕು, ಏನಿಲ್ಲ, ನಮ್ಮ ಈ ಕಿರಣ ಏನಿದೆಯಲ್ಲ, ಈ ಕಣ್ಣಿನ ಕಿರಣಗಳು, ಅದೆಲ್ಲ ರಶ್ಮಿಗಳು ಆ ಸೂರ್ಯನ ತನಕ ಹೋಗುತ್ತೆ ಅಂತ ಅನಿವಾರ್ಯ ಹೇಳ್ಬೇಕು, ಇಲ್ಲ ಜ್ಞಾನ ಹೇಗ್ ಬರೋದು? ಈ ರೀತಿಯೆಲ್ಲ ಒಪ್ಪಬೇಕು. ಹಾಗಾದ್ರೆ ಕಣ್ಣೆಲ್ಲಿದೆಯೋ ಅಲ್ಲೇ ಇರುತ್ತೆ, ಆ ವಸ್ತು ಯಾವ್ದ್ರ ಜ್ಞಾನ ಬರ್ತಾ ಇದೆಯೋ ಅದು ಅಲ್ಲೇ ಇರುತ್ತೆ, ಆದ್ರೂ ಜ್ಞಾನ ಬರುತ್ತೆ. ಹೇಗ್ ಬರ್ಲಿಕ್ಕೆ ಸಾಧ್ಯ? ಕಣ್ಣು ತನ್ನ ಕಿರಣಗಳ ಮುಖಾಂತರ ಆ ವಸ್ತುವಿಗೆ ಹತ್ರ ಹೋಗಿ ಸಂಪರ್ಕ ಪಡೆದು ನಮಗೆ ಜ್ಞಾನವನ್ನ ತಂದು ಕೊಡುತ್ತೆ ಅಂತ ಇಷ್ಟೊಪ್ಪಬೇಕು. ಇಲ್ಲೇನು ಸಮಸ್ಯೆ ಆಯ್ತು ಅಂದ್ರೆ, ಸನ್ನಿಕರ್ಷ ಅಂತ ಒಂದು ಶಬ್ದ ಹಾಕಿದ್ದಾರೆ. ಈ ಸನ್ನಿಕರ್ಷ, ಸಂಬಂಧ ಇಲ್ಲದೆ ಹೋದ್ರೆ ವಸ್ತುವಿನ ಜ್ಞಾನವೇ ಬರಲ್ಲ. ಹಾಗಾದ್ರೆ ಜ್ಞಾನಕ್ಕೆ ಏನು ಬೇಕು? ಮುಖ್ಯವಾಗಿ ವಸ್ತು ಎಷ್ಟು ಮುಖ್ಯನೋ ಇರೋದು, ವಸ್ತುವಿನ ಸಂಪರ್ಕ ಆಗೋದು ಅಷ್ಟೇ ಮುಖ್ಯ. ಅಂದ್ರೆ ಪುಸ್ತಕ ಇದ್ರೆ ಸಾಲಲ್ಲ ನಮ್ ಕಣ್ ಮುಂದೆ. ಈಗ ಪುಸ್ತಕ ಜ್ಞಾನ ಬರಬೇಕು ಅಂದ್ರೆ ಪುಸ್ತಕ ಇದ್ರೆ ಸಾಕಾಗಲ್ಲ, ಪುಸ್ತಕ ಇರೋದ್ರ ಜೊತೆಗೆ ಆ ಪುಸ್ತಕಕ್ಕೂ ನಮ್ಮ ಕಣ್ಣಿಗೂ ಸನ್ನಿಕರ್ಷ, ಸಂಬಂಧನೂ ಆಗ್ಬೇಕು. ಇಷ್ಟು ಇದನ್ನ ಹೇಳಿಕ್ ಹೊರಟಿದ್ದಾರೆ. ನಚಾಸೌ ಸತ್ತಯ ಕಾರಣತ್ವೇನವ ಅತಿವ್ಯಾಪ್ತೇಹೇ ಅಂತ ಹೇಳ್ತಾರೆ. ಇದೆಲ್ಲ ಬೇರೆ ಬೇರೆ ಕಡೆ ವಸ್ತು ಇದ್ದು ಕೂಡ್ಲೆ ಕಾರಣ ಅಂದ್ರೆ, ಈಗ ನೋಡಿ, ಒಬ್ಬನಿಗೆ ಈಗ ಎರಡು ವಸ್ತು ಇದೆ ಮುಂದೆ, ಒಂದು ಪುಸ್ತಕ ಇಟ್ಟಿದ್ದಾನೆ, ಒಂದು ಮೊಬೈಲ್ ಇಟ್ಟಿದ್ದಾನೆ. ಒಬ್ಬನಿಗೆ ಪುಸ್ತಕ ಜ್ಞಾನ ಬಂತಷ್ಟೇ, ಮೊಬೈಲ್ ಜ್ಞಾನ ಬರ್ಲಿಲ್ಲ. ಬರ್ಬೇಕಲ್ಲ, ವಸ್ತು ಇದ್ದ ಕೂಡ್ಲೆ ಜ್ಞಾನ ಬರ್ಬೇಕಲ್ವಾ? ಮುಂದೆ ಕಣ್ಮುಂದೆ ಇದೆ ಅಂದ್ರೆ ಇಲ್ಲ, ಅವನು ತನ್ನ ಕಣ್ಣು ಬಿಟ್ಟು ಕೂಡ್ಲೆ ನೋಡಿದ್ ಯಾವ್ದನ್ನ? ಪುಸ್ತಕ ನೋಡ್ದ. ಮೊಬೈಲ್ ಪಕ್ಕಕ್ಕಿದೆ, ಅದ್ ನೋಡ್ಲಿಲ್ಲ, ಅವ್ನು ಗಮನಿಸ್ಲಿಲ್ಲ, ನೋಡಿದ್ ಪುಸ್ತಕ, ಹಾಗಾಗಿ ಪುಸ್ತಕ ಜ್ಞಾನ ಬಂತು. ಅದೇ ಕೆಲವು ಸಲ ಮೊಬೈಲ್ ನೋಡ್ತಾನೆ, ಮೊಬೈಲ್ ನೋಡ್ಕೊಳ್ಳೆ ಮೊಬೈಲ್ ಜ್ಞಾನ ಬಂತು, ಪುಸ್ತಕ ಜ್ಞಾನ ಬರಲಿಲ್ಲ. ಈ ರೀತಿ ಒಂದೊಂದು ವಸ್ತುವನ್ನು ನೋಡಿದಾಗ ಅದರ ಜ್ಞಾನ ಬರುತ್ತೆ, ಆಮೇಲೆ ಪಕ್ಕದಲ್ಲಿ ಇದ್ದಂತ ನೋಡ್ದಾಗ ಜ್ಞಾನ ಬರುತ್ತೆ. ಹಾಗಾದ್ರೆ ಇದರಿಂದ ಏನ್ ಗೊತ್ತಾಯ್ತು? ವಸ್ತು ಇದ್ರೆ ಸಾಲಲ್ಲ, ಆ ವಸ್ತು ಈ ಕಣ್ಣಿನ ಜೊತೆಗೆ ಸಂಪರ್ಕ ಪಡಿಬೇಕು, ಆಗ ಮಾತ್ರ ಆ ವಸ್ತುವಿನ ಜ್ಞಾನ ಬರುತ್ತೆ ಅಂತ ಇಷ್ಟು ವಿವರಣೆ. ಇದು ವಿವರಣೆಲ್ಲ ಎಷ್ಟು ಕೊಡ್ಬೇಕು, ತುಂಬಾ ಅಗತ್ಯ ಇದೆ. ಇದು ವಿಷಯ ಅರ್ಥ ಆಗೋದು ಸ್ವಲ್ಪ ಕಠಿಣ ಇದೆ, ತುಂಬಾ ಕಠಿಣ ಇದೆ. ಇನ್ನು ಮುಂದಕ್ಕೆ ಹೋಗೋಣ. ನಾಪಿ ತಾದಾತ್ಮ್ಯ ಸಾರೂಪ್ಯಾಭ್ಯಾಮ್ ಅಂತ ಹೇಳಿದ್ದಾರೆ. ತಾದಾತ್ಮ್ಯ ಅಂತ ಒಂದು ಶಬ್ದ ಬಂತು, ಅದಕ್ಕೋಸ್ಕರ ಆಗ್ಲೇ ವಿವರಣೆ ಕೊಟ್ಟೆ. ತಾದಾತ್ಮ್ಯ ಅಂದ್ರೆ ಅಭೇದ, ಒಂದೇ ಅಂತ ಅರ್ಥ. ನಾವೆಲ್ಲ ಜೀವ ಬ್ರಹ್ಮರಿಗೆ ಐಕ್ಯ ಇದೆ, ಅಭೇದ ಇದೆ, ತಾದಾತ್ಮ್ಯ ಇದೆ, ಎಲ್ಲ ಒಂದೇ ಅರ್ಥ. ಜೀವ ಬ್ರಹ್ಮರು ಒಂದೇ ಅಂತಂದ್ರು, ಜೀವ ಬ್ರಹ್ಮರಲ್ಲಿ ಅಭೇದ ಇದೆ ಅಂದ್ರು, ಜೀವ ಬ್ರಹ್ಮರುಗಳಲ್ಲಿ ತಾದಾತ್ಮ್ಯ ಇದೆ ಅಂದ್ರು, ಅಥವಾ ಜೀವ ಬ್ರಹ್ಮರುಗಳಲ್ಲಿ ಐಕ್ಯ ಇದೆ ಅಂದ್ರು, ಎಲ್ಲ ಒಂದೇ ಅರ್ಥ. ಜೀವ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ ಅಂತ ಅರ್ಥ ಎಲ್ಲದಕ್ಕೂ. ಇಲ್ಲಿ ತಾದಾತ್ಮ್ಯ ಅನ್ನೋ ಶಬ್ದ ಹಾಕಿದ್ದಾರೆ. ಯಾವುದಕ್ಕೆ ತಾದಾತ್ಮ್ಯ? ಜ್ಞಾನ ಮತ್ತೆ ವಸ್ತು ಎರಡಕ್ಕೆ ತಾದಾತ್ಮ್ಯ ಹೇಳಿಕ್ ಬರುತ್ತಾ? ಇಲ್ಲ. ತಾದಾತ್ಮ್ಯ ಅಂದ್ರೆ ಎರಡು ಒಂದೇ ಅಂತ ಹೇಳಿಕ್ ಬರುತ್ತಾ? ಬೇರೆ ಬೇರೆ. ಜ್ಞಾನ ನಮ್ಮ ಒಳಗಡೆ ಇರುತ್ತೆ, ಮತ್ತೆ ಇನ್ನೊಂದು ವಸ್ತು ಹೊರಗಿರುತ್ತೆ. ಹೊರಗಿದ್ದ ವಸ್ತುವಿಗೂ ನಮ್ಮಲ್ಲಿರೋ ಜ್ಞಾನಕ್ಕೂ ಅಭೇದ, ಒಂದೇ ಅಂತ ಹೇಳಿಕ್ ಬರಲ್ಲ. ಈಗ ಅದೇ ರೀತಿ ಇವಾಗ ನಾನು ಮತ್ತೆ ಪುಸ್ತಕ ಅಂತ ಅನ್ಕೊಳ್ಳಿ. ಉದಾಹರಣೆಗೆ ನಾನು ಇಲ್ಲಿ ಹೊರಗಡೆ ಇದ್ದೀನಿ, ಪುಸ್ತಕವು ಮುಂದಕ್ಕಿದೆ. ಈ ಪುಸ್ತಕ ಯಾರು? ನಾನೇ ಪುಸ್ತಕ ಅಥವಾ ಪುಸ್ತಕವೇ ನಾನು ಅಂತ ಹೇಳಿಕ್ ಬರತ್ತಾ? ಇಲ್ಲ. ಯಾಕೆ? ಪುಸ್ತಕ ನನಗಿಂತ ಬೇರೆ. ಅಂದ್ರೆ ಜಡ ಪದಾರ್ಥಕ್ಕೂ ಚೇತನ ಪದಾರ್ಥಕ್ಕೂ ಭೇದ ಇದೆ, ಜೀವ ಜಡ ಭೇದ ಇದೆ, ಒಪ್ಕೊಳ್ತೀವಿ. ಹಾಗೆ ಇಲ್ಲಿ ತಾದಾತ್ಮ್ಯ ಅಂದ್ರೆ ಜಡಗಳಲ್ಲೂ ಪರಸ್ಪರ ಭೇದ ಇದೆ. ಇದೆಲ್ಲ ಪಂಚಭೇದ ಸಿದ್ಧಾಂತ ಹೇಳ್ತೀವಲ್ಲ, ಅದನ್ನೆಲ್ಲ ಇಲ್ಲಿ ಅನುಸಂಧಾನ ಮಾಡ್ಕೊಳ್ಳಿ. ಜೀವ ಜಡ ಭೇದ ಇದೆ, ಒಪ್ತೀವಿ. ಜಡಗಳಲ್ಲಿ ಭೇದ ಇದೆ. ಯಾವ ಜಡ? ನಮ್ಮಲ್ಲಿರೋ ಜ್ಞಾನ ಅದು ಜಡ, ಮತ್ತೆ ಮುಂದಿರೋ ಪುಸ್ತಕ ಅದು ಜಡ. ಆದ್ರೆ ಎರಡು ಒಂದೇನಾ? ಬೇರೆ ಬೇರೆ. ಹಾಗಾದ್ರೆ ಎರಡು ಜಡಗಳಲ್ಲಿ ಭೇದ ಇದೆ, ಇಷ್ಟು ಒಪ್ಕೊಂಡ್ವಿ. ಇನ್ನು ಅದರಿಂದ ಅಭೇದ ಇಲ್ಲ, ಎರಡು ಒಂದೇ ಅಲ್ಲ. ಇನ್ನು ಸಾರೂಪ್ಯ, ಎರಡು ಒಂದೇ ಅಂತ ಹೇಳೋಣ ಅಂತಂದ್ರೆ, ಅಂದ್ರೆ ಒಂದೇ ಧರ್ಮ ಇದೆ, ಎರಡಲ್ಲೂ ಹೋಲಿಕೆ ಇದೆ ಅಂತ ಹೇಳೋಣ ಅಂದ್ರೆ, ಜ್ಞಾನಕ್ಕೂ ವಸ್ತುವಿಗೂ ಹೋಲಿಕೆ ಹೇಳಿಕ್ ಬರಲ್ಲ, ಬಹಳ ಕಷ್ಟ. ಈಗ ಚಂದ್ರನಿಗೂ ಮುಖಕ್ಕೂ ಹೋಲಿಕೆ ಹೇಳ್ಬೋದು. ಯಾಕೆ? ಚಂದ್ರ ತುಂಬಾ ತಂಪು, ನೋಡಿದಾಗ ಖುಷಿ ಆಗತ್ತೆ. ಹಾಗೆ ಕೆಲವರು ನೋಡಿದ್ರೆ ಖುಷಿ ಆಗತ್ತೆ ನಮ್ಗೆ, ಅದು ಚಂದ್ರನಂತೆ ಇವರೆಲ್ಲ, ಅವ್ರ ಮುಖ ಅಂದ್ರೆ ಸಂತೋಷ ನಮ್ಮನ್ನ ಗೊಳಿಸ್ತಾರೆ. ಆ ನಿಟ್ಟಿನಲ್ಲಿ ಇಬ್ಬರಲ್ಲೂ ಸಾಮ್ಯತೆ ಇದೆ. ಹಾಗೆ
ವಸ್ತುವಿಗೂ ವಸ್ತುವಿನ ಜ್ಞಾನಕ್ಕೂ ಸಾಮ್ಯ ಇಲ್ಲ, ಹೋಲಿಕೆ ಇಲ್ಲ. ಯಾಕೆಂದ್ರೆ ವಸ್ತು ಹೊರಗಡೆ ಇರೋ ವಸ್ತು, ಅದು ಹೊರಗಡೆ ಇರುತ್ತೆ ವಿಷಯ ಪದಾರ್ಥ. ಜ್ಞಾನ ಒಳಗಡೆ ಇರುತ್ತೆ, ಆಂತರ ವಸ್ತು ಯಾವುದು ಜ್ಞಾನ. ಬಾಹ್ಯ ವಸ್ತು ಅದು ವಸ್ತು, ವಿಷಯ ಅಂತ ಹೇಳುವಂತಹದ್ದು. ಹಾಗಾದ್ರೆ ಬಾಹ್ಯ ಆಂತರ ಅಂದ್ರೆ ಒಳಗಿರೋದು ಹೊರಗಿರೋದು. ಇದೆರಡಕ್ಕೆ ಹೋಲಿಕೆ ಹೇಗೆ? ಎರಡೂ ವಸ್ತುಗಳಿಗೆ, ಉದಾಹರಣೆಗೆ ಭಾಗವತ ಪುಸ್ತಕ ಇದೆ, ಸುಧಾ ಪುಸ್ತಕ ಪಕ್ಕದಲ್ಲಿದೆ. ಎರಡೂ ಪುಸ್ತಕದಲ್ಲಿ ಹೋಲಿಕೆ ಇದೆ. ಏನ್ ಹೋಲಿಕೆ ಇದೆ? ಇದು ಪುಸ್ತಕ, ಇದು ಪುಸ್ತಕ, ಎರಡು ಪುಸ್ತಕವೇ, ಪುಸ್ತಕತ್ವ ಎರಡರಲ್ಲೂ ಇದೆ. ಸಾರೂಪ್ಯ ಇದೆ, ಸಮಾನವಾದ ರೂಪ ಅಂದ್ರೆ ಒಂದೇ ಆಕಾರದಲ್ಲಿ ಚೌಕಾಕಾರವಾಗಿದೆ, ಸ್ಕ್ವೇರ್ ಆಗಿದೆ ಭಾಗವತ ಪುಸ್ತಕ. ಸುಧಾ ಪುಸ್ತಕನು ಸ್ಕ್ವೇರ್ ಆಗಿದೆ. ಆಕೃತಿಯಲ್ಲಿ ಎರಡು ಸಮಾನ, ರೂಪ ಸಮಾನ. ಅಥವಾ ಧರ್ಮ, ಇದು ಕೆಂಪು ಬಣ್ಣದ ಪುಸ್ತಕ, ಅದು ಕೆಂಪು ಬಣ್ಣದ ಪುಸ್ತಕ, ಸಾಮ್ಯ. ಹಾಗಾದ್ರೆ ಸಾರೂಪ್ಯ ಹೊರಗಡೆ ಇರೋ ಎರಡು ವಸ್ತುಗಳಲ್ಲಿ ಹೇಳ್ಬೋದು, ಒಳಗಡೆ ಇರೋ ವಸ್ತು ಹೊರಗಿನ ವಸ್ತು ಸಾರೂಪ್ಯ ಒಂದೇ ಧರ್ಮ ಹೇಳಿಕ್ ಬರಲ್ಲ, ಹೋಲಿಕೆ ಕೊಡ್ಲಿಕ್ಕೆ ಬರಲ್ಲ ಅಂತ ಇಷ್ಟು ಇಲ್ಲಿವರೆಗೆ ವಿವರಣೆ ಆಗಿದೆ. ಇನ್ನು ಮತ್ತೆ ಇನ್ನೊಂದು 2-3 ಲೈನ್ ಇದೇ ತರ ಇರುತ್ತೆ. ಸ್ವಲ್ಪ ಅದು ವಿವರಣೆ ಮಾಡಿದ ಮೇಲೆ ನಮಗೆ ಒಂದು ಕಲ್ಪನೆಗೆ ಬರುತ್ತೆ, ಮೀಮಾಂಸಕರು ನಾಥತಾ ಅಂತ ಏನ್ ಹೇಳ್ತಾ ಇದಾರೆ ಅದು ಏನು, ಹೇಗೆ ಅದನ್ನ ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ. ಅದನ್ನ ಚೆನ್ನಾಗಿ ತಿಳ್ಕೊಂಡ ಮೇಲೆ ಅದನ್ನ ಜಯತೀರ್ಥರು ಎಷ್ಟು ಚೆನ್ನಾಗಿ ಖಂಡನೆ ಮಾಡ್ತಾರೆ ಅಂತ ನಮ್ಗೆ ಅರ್ಥ ಆಗತ್ತೆ. ಆ ಜಯತೀರ್ಥರು ಖಂಡನೆ ಮಾಡೋ ಸ್ವಾರಸ್ಯ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ಇವ್ರ ಮತ ಏನು ಅಂತ ಗೊತ್ತಾಗ್ಬೇಕು ನಮ್ಗೆ. ಅದನ್ನು ಜಯತೀರ್ಥರೇ ನಮಗ್ ತಿಳಿಸ್ಕೊಡ್ತಾ ಇದ್ದಾರೆ. ಅವ್ರ ಮತವನ್ನ ಚೆನ್ನಾಗಿ ಒಂದೇ ಪ್ಯಾರಾದಲ್ಲಿ ಸಂಗ್ರಹ ಮಾಡ್ತಾರೆ. ಇದನ್ನೆಲ್ಲ ಮೀಮಾಂಸಕರು ತಮ್ಮ ಗ್ರಂಥದಲ್ಲಿ ತುಂಬಾ ಎಳೆದು ವಿಷಯ ಹೇಳಿದ್ದಾರೆ. ಇದನ್ನ ತುಂಬಾ, ಆದ್ರೆ ಜಯತೀರ್ಥರು ಅದನ್ನೆಲ್ಲ ಸಾರವನ್ನಾಗಿಟ್ಟು ಒಂದೇ ಪ್ಯಾರಾದಲ್ಲಿ ಹೇಳಿ ಅದನ್ನ ಖಂಡನೆ ಮಾಡಿ ಮುಂದಕ್ಕೆ ಹೋಗ್ಬಿಡ್ತಾರೆ. ಅಷ್ಟು ಚೆನ್ನಾಗಿದೆ. ಅದರಿಂದ ಮತ್ತೆ ಸ್ವಲ್ಪ ವಿವರಣೆ ಅಗತ್ಯ ಇದೆ, ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀವನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ಒಂದು ಧ್ಯಾನ ಬರಬೇಕಾದ್ರೆ ಪ್ರತ್ಯಕ್ಷ